ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ವ್ಯಕ್ತಿಯೊಬ್ಬ ಟಿವಿ ಒಡೆದಿರುವ ಘಟನೆ ನಡೆದಿದೆ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಭಿನ್ನಮತಕ್ಕೆ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಟಿವಿಯನ್ನ ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲು ಬಿಜೆಪಿ ವರಿಷ್ಠರು ಬಿಜೆಪಿ ನಾಯಕರು ಮತ್ತು ಮುಖಂಡರನ್ನ ಕರೆಸಿ ಸಭೆ ಮಾಡಿ ಅಂತ ಹೇಳಿದರು. ಇನ್ನು ಬಿಜೆಪಿ 3 ಕ್ಷೇತ್ರಗಳಲ್ಲೂ ಸೋತಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿಜೆಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿಜೆಪಿ ಮತ್ತು ಕಾರ್ಯಕರ್ತ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ವಿಜಯೋತ್ಸವ ನಡೆಯಿತು. ಮಾಗಾನಹಳ್ಳಿ ರಸ್ತೆ ಸರ್ಕಲ್ ಅಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸೋಲಿನ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಪರಿಣಾಮ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿದೆ. ಜೊತೆಗೆ ಚುನಾವಣೆ ಪ್ರಕ್ರಿಯೆ ಹಾಗೂ ಎಣಿಕೆ ಕಾರ್ಯದಲ್ಲಿ ಅನುಮಾನ ಬಂದಿದೆ. ಈ ಬಗ್ಗೆ ಕಾದು ನೋಡಬೇಕು, ಅದರ ಬಗ್ಗೆ ಅವಲೋಕನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಡುವ ವಿಚಾರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಮಾತನಾಡಿದ್ದಾರೆ. ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಅವರು ಹೆಚ್ಚಿನ ಅಧಿಕಾರ ಕೊಟ್ಟರೆ ಖಂಡಿತ ಒಳ್ಳೆಯದು. ನಾವು ಈಗ ಸರ್ಕಾರಕ್ಕೆ ವರದಿಗಳನ್ನು ಮಾತ್ರ ಕೊಡ್ತೇವೆ, ತೀರ್ಮಾನ ಕೈಗೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಈಗ ಏನಾಗಿದೆ ನೋಡಿ, ನಾವು ಅವ್ರಿಗೆ ವರದಿಯನ್ನು ಮಾತ್ರ ಕೊಡ್ಬೋದು, ಡಿಸಿಷನ್ ತಗೊಳ್ಳೋ ಪವರ್ ಇಲ್ಲ. ನಾವೇ ಡಿಸಿಷನ್ ತಗೊಂಡು ಕ್ರಮ ಜರುಗಿಸೋದಕ್ಕೆ ಪವರ್ಸ್ ಇಲ್ಲ. ಈಗ ನಾವೇನೇನು ಮಾಡಿದ್ದೀವಿ ಅದನ್ನೆಲ್ಲ ಕೂಡ ವರದಿ ತಗೊಂಡು ಸರ್ಕಾರನ ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಹೊರತು ತಗೊಳ್ಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ತಗೊಳ್ಳದಿದ್ರೆ ನಾವು ಯಾಕೆ ತಗೊಳ್ಳಿಲ್ಲ ಅಂತ ಸರ್ಕಾರನ ಕೇಳೋಗಿಲ್ಲ. ಅಲ್ಲ, ಲೋಕಾಯುಕ್ತರಿಗೆ ಪವರ್ಸ್ ಕೊಟ್ಟಿರೋದೇ ಅಷ್ಟಲ್ಲಪ್ಪ. ಅಯ್ಯೋ ಬೇಕಾದಷ್ಟು ಕೊಟ್ಟಿದ್ದಾಗಿದೆ. ಸಂತೋಷ ಗಿಡ ಅವರು ಬೇಕಾದಷ್ಟು ಹೇಳಿದ್ದಾರೆ ಪವರ್ ಕೊಡಬೇಕು ಅಂತ. ನೀವು ಇದನ್ನೆಲ್ಲ ಓದಿರಿದೆ. ಇದು ಸರ್ಕಾರ ಕೊಡಬೇಕು. ಸರ್ಕಾರ ಕೊಡದಿದ್ರೆ ನಾವೇನು ಮಾಡಬೇಕು? ಇದನ್ನು ತಿದ್ದುಪಡಿ ಮಾಡಬೇಕಲ್ಲ ಅವರು. ಈಗ ಏನಾಗಿದೆ, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ 57ನೇ ಸಿಸಿಎಚ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 2ನೇ ದೋಷಾರೋಪ ಪಟ್ಟಿ ಸುಮಾರು 1300 ಪುಟಗಳನ್ನು ಒಳಗೊಂಡಿದೆ. ಮೂಡಾ ಹಗರಣದ ಸಂಬಂಧ ಹೈಕೋರ್ಟ್ ಅಲ್ಲಿ ನಡೆಯಬೇಕಾಗಿದ್ದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿದ್ದರಾಮಯ್ಯ ಅರ್ಜಿ ಹಾಗೂ ದೇವರಾಜು ಸಲ್ಲಿಸಿದ 2 ಅರ್ಜಿಗಳ ವಿಚಾರಣೆಯನ್ನ ಡಿಸೆಂಬರ್ 5ಕ್ಕೆ ಮುಂದೂಡಲಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅರ್ಜಿಯನ್ನ ಸಲ್ಲಿಸಿದರು. ಇತ್ತ ತಮ್ಮ ವಿರುದ್ಧದ ಮೂಡಾ ಪ್ರಕರಣ ರದ್ದು ಮಾಡೋದಕ್ಕೆ ಕೋರಿ 4ನೇ ಆರೋಪಿ ದೇವರಾಜು ಅರ್ಜಿಯನ್ನ ಸಲ್ಲಿಸಿದರು. ಕನಕಪುರದ ಕಾಂಗ್ರೆಸ್ ಮುಖಂಡರೊಬ್ಬರ ನಿಧನದ ಹಿನ್ನೆಲೆ ಅಂತಿಮ ದರ್ಶನ ಪಡೆಯುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರಕ್ಕೆ ತೆರಳಿದರು. ಈ ವೇಳೆ ಕನಕಪುರದ ಕೋಡಿಹಳ್ಳಿ ನಿವಾಸದಲ್ಲಿ ತಾಯಿ ಗೌರಮ್ಮ ಅವರನ್ನ ಭೇಟಿಯಾದರು. ತಾಯಿಯ ಆಶೀರ್ವಾದ ಪಡೆದು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಕುಖ್ಯಾತ ರೌಡಿ ಶೀಟರ್ನನ್ನ ಮಂಗಳೂರು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳ್ಳಾಲದ ಧರ್ಮನಗರ ನಿವಾಸಿ ದಾವೂದ್ ಬಂಧಿತ. ಎದುರಾಳಿ ತಂಡದ ವಿರುದ್ಧ ಅಪರಾಧ ಸಂಚು ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಮಾಹಿತಿಯ ಮೇರೆಗೆ ಪಿಎಸ್ಐ ನರೇಂದ್ರ ನೇತೃತ್ವದ ತಂಡ ದಾವೂದ್ ಮನೆ ಮೇಲೆ ದಾಳಿಯನ್ನು ನಡೆಸಿದೆ. ಕಾರ್ಯಾಚರಣೆಯ ವೇಳೆ ಆರೋಪಿ ಅಧಿಕಾರಿಗಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ವ್ಯಕ್ತಿಯೊಬ್ಬ ಟಿವಿ ಒಡೆದಿರುವ ಘಟನೆ ನಡೆದಿದೆ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಭಿನ್ನಮತಕ್ಕೆ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಟಿವಿಯನ್ನ ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲು ಬಿಜೆಪಿ ವರಿಷ್ಠರು ಬಿಜೆಪಿ ನಾಯಕರು ಮತ್ತು ಮುಖಂಡರನ್ನ ಕರೆಸಿ ಸಭೆ ಮಾಡಿ ಅಂತ ಹೇಳಿದರು. ಇನ್ನು ಬಿಜೆಪಿ 3 ಕ್ಷೇತ್ರಗಳಲ್ಲೂ ಸೋತಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿಜೆಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ
ಹಿಂಗ್ ಮಾಡಿದ್ರೆ ಬಿಜೆಪಿ ಮತ್ತು ಕಾರ್ಯಕರ್ತ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ವಿಜಯೋತ್ಸವ ನಡೆಯಿತು. ಮಾಗಾನಹಳ್ಳಿ ರಸ್ತೆ ಸರ್ಕಲ್ ಅಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸೋಲಿನ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಪರಿಣಾಮ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿದೆ. ಜೊತೆಗೆ ಚುನಾವಣೆ ಪ್ರಕ್ರಿಯೆ ಹಾಗೂ ಎಣಿಕೆ ಕಾರ್ಯದಲ್ಲಿ ಅನುಮಾನ ಬಂದಿದೆ. ಈ ಬಗ್ಗೆ ಕಾದು ನೋಡಬೇಕು, ಅದರ ಬಗ್ಗೆ ಅವಲೋಕನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಡುವ ವಿಚಾರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಮಾತನಾಡಿದ್ದಾರೆ. ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಅವರು ಹೆಚ್ಚಿನ ಅಧಿಕಾರ ಕೊಟ್ಟರೆ ಖಂಡಿತ ಒಳ್ಳೆಯದು. ನಾವು ಈಗ ಸರ್ಕಾರಕ್ಕೆ ವರದಿಗಳನ್ನು ಮಾತ್ರ ಕೊಡ್ತೇವೆ, ತೀರ್ಮಾನ ಕೈಗೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಈಗ ಏನಾಗಿದೆ ನೋಡಿ, ನಾವು ಅವ್ರಿಗೆ ವರದಿಯನ್ನು ಮಾತ್ರ ಕೊಡ್ಬೋದು, ಡಿಸಿಷನ್ ತಗೊಳ್ಳೋ ಪವರ್ ಇಲ್ಲ. ನಾವೇ ಡಿಸಿಷನ್ ತಗೊಂಡು ಕ್ರಮ ಜರುಗಿಸೋದಕ್ಕೆ ಪವರ್ಸ್ ಇಲ್ಲ. ಈಗ ನಾವೇನೇನು ಮಾಡಿದ್ದೀವಿ ಅದನ್ನೆಲ್ಲ ಕೂಡ ವರದಿ ತಗೊಂಡು ಸರ್ಕಾರನ ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಹೊರತು ತಗೊಳ್ಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ತಗೊಳ್ಳೋದಿದ್ರೆ ನಾವು ಯಾಕೆ ತಗೊಳ್ಳಿಲ್ಲ ಅಂತ ಸರ್ಕಾರನ ಕೇಳೋಗಿಲ್ಲ. ಅಲ್ಲ, ಲೋಕಾಯುಕ್ತರಿಗೆ ಪವರ್ಸ್ ಕೊಟ್ಟಿರೋದೇ ಅಷ್ಟಲ್ಲಪ್ಪ. ಅಯ್ಯೋ ಬೇಕಾದಷ್ಟು ಕೊಟ್ಟಿದ್ದಾಗಿದೆ. ಸಂತೋಷ ಗೆಳೆಯವರು ಬೇಕಾದಷ್ಟು ಹೇಳಿದ್ದಾರೆ ಪವರ್ ಕೊಡಬೇಕು ಅಂತ. ನೀವು ಇದನ್ನೆಲ್ಲ ಓದಿರಿದೆ. ಇದು ಸರ್ಕಾರ ಕೊಡಬೇಕು. ಸರ್ಕಾರ ಕೊಡದಿದ್ರೆ ನಾವೇನು ಮಾಡಬೇಕು? ಇದನ್ನು ತಿದ್ದುಪಡಿ ಮಾಡಬೇಕಲ್ಲ ಅವರು. ಈಗ ಏನಾಗಿದೆ, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ 57ನೇ ಸಿಸಿಎಚ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 2ನೇ ದೋಷಾರೋಪ ಪಟ್ಟಿ ಸುಮಾರು 1300 ಪುಟಗಳನ್ನು ಒಳಗೊಂಡಿದೆ. ಮೂಡಾ ಹಗರಣದ ಸಂಬಂಧ ಹೈಕೋರ್ಟ್ ಅಲ್ಲಿ ನಡೆಯಬೇಕಾಗಿದ್ದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿದ್ದರಾಮಯ್ಯ ಅರ್ಜಿ ಹಾಗೂ ದೇವರಾಜು ಸಲ್ಲಿಸಿದ 2 ಅರ್ಜಿಗಳ ವಿಚಾರಣೆಯನ್ನ ಡಿಸೆಂಬರ್ 5ಕ್ಕೆ ಮುಂದೂಡಲಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅರ್ಜಿಯನ್ನ ಸಲ್ಲಿಸಿದರು. ಇತ್ತ ತಮ್ಮ ವಿರುದ್ಧದ ಮೂಡಾ ಪ್ರಕರಣ ರದ್ದು ಮಾಡೋದಕ್ಕೆ ಕೋರಿ 4ನೇ ಆರೋಪಿ ದೇವರಾಜು ಅರ್ಜಿಯನ್ನ ಸಲ್ಲಿಸಿದರು. ಕನಕಪುರದ ಕಾಂಗ್ರೆಸ್ ಮುಖಂಡರೊಬ್ಬರ ನಿಧನದ ಹಿನ್ನೆಲೆ ಅಂತಿಮ ದರ್ಶನ ಪಡೆಯುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರಕ್ಕೆ ತೆರಳಿದರು. ಈ ವೇಳೆ ಕನಕಪುರದ ಕೋಡಿಹಳ್ಳಿ ನಿವಾಸದಲ್ಲಿ ತಾಯಿ ಗೌರಮ್ಮ ಅವರನ್ನ ಭೇಟಿಯಾದರು. ತಾಯಿಯ ಆಶೀರ್ವಾದ ಪಡೆದು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಕುಖ್ಯಾತ ರೌಡಿ ಶೀಟರ್ನನ್ನ ಮಂಗಳೂರು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳ್ಳಾಲದ ಧರ್ಮನಗರ ನಿವಾಸಿ ದಾವೂದ್ ಬಂಧಿತ. ಎದುರಾಳಿ ತಂಡದ ವಿರುದ್ಧ ಅಪರಾಧ ಸಂಚು ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಮಾಹಿತಿಯ ಮೇರೆಗೆ ಪಿಎಸ್ಐ ನರೇಂದ್ರ ನೇತೃತ್ವದ ತಂಡ ದಾವೂದ್ ಮನೆ ಮೇಲೆ ದಾಳಿಯನ್ನು ನಡೆಸಿದೆ. ಕಾರ್ಯಾಚರಣೆಯ ವೇಳೆ ಆರೋಪಿ ಅಧಿಕಾರಿಗಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ.